ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸರ್ 3 ಜನನು ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ದೀರಾ. ಆ ಸಾಂಗ್ ಅಲ್ಲಿ ಮೇ ಬಿ ನಾವು ಕೇಳಿಸ್ತಾ ಇದ್ರೆ ನಾವೇ ಎದ್ದು ಕುಣಿದು ಬಿಡೋಣ ಅನ್ನೋ ರೇಂಜಿಗೆ ಅನ್ಸ್ಬಿಡುತ್ತೆ ಈಗಲೂ ಕೂಡ. ಆ ಡ್ಯಾನ್ಸ್ ಆ ಟೈಮ್ ಬಗ್ಗೆ ನೆನ್ಪು ಮಾಡ್ಕೊಳ್ಳೋದ್ರಿ ಸರ್? ಶೂಟಿಂಗ್ ಟೈಮ್ ಹೇಗಿತ್ತು? ಅಷ್ಟೇ ಅಷ್ಟು ಪ್ರೊಫೆಷನಲ್ ಆಗಿ ಇದು ಮಾಡಿದ್ರು. ಆ ಜಾನಿ ಮಾಸ್ಟರ್ ಕರೆಸಿ ಅವ್ರ ಅಸಿಸ್ಟೆಂಟ್ ಕರೆಸಿ ಒಂದು ಹಾಲ್ ಬುಕ್ ಮಾಡಿ ಪ್ರಾಕ್ಟೀಸ್ ಮಾಡಿ ಅಂತ. ಯಾಕಂದ್ರೆ ತಪ್ಪಂತ ಹೋಗ್ಬಿಟ್ಟ ಅಂದ್ರೆ ಕಷ್ಟ ಆಗುತ್ತೆ ಆಕ್ಚುಲಿ. ಅದೇನ್ ಮೂವ್ಮೆಂಟ್ ಒಂಚೂರು ಪ್ರಾಕ್ಟೀಸ್ ಮಾಡ್ರೆ ಒಂಚೂರು ಏನೋ ಮೆಮೊರಿಲಿ ಇರುತ್ತೆ ಅದು ಅಂತ. ಅವ್ರು ಅಷ್ಟೆಲ್ಲ ಮಾಡಿಸಿ ಕೂಡ ಸ್ಪಾಟ್ ಆಗಿ ಬಂದಾಗ ಇನ್ನೂ ಇಂಪ್ರೂವೈಸ್ ಮಾಡಿದ್ರು. ಆಮೇಲೆ ಅದು ಕರೆಕ್ಟ್ ಇಮೇಜ್ ಕರೆಕ್ಟ್ ಆಗಿ ಅದೆಲ್ಲ ಸೇರಿಸಿ ಅದನ್ನ ಸ್ಪಾಟ್ ಅಲ್ಲೇ ಆಗಿದ್ದೆ. ಅವ್ರ ಸ್ಟೈಲ್, ರಾಜ್ಬಿ ಶೆಟ್ಟಿ ಸ್ಟೈಲ್, ನಂದೂರ್ ಸ್ಟೈಲ್, ಅವ್ರದೂರ್ ಸ್ಟೈಲ್ ಎಲ್ಲ ಮಾಡಿ ಅದನ್ನೆಲ್ಲ ಸೇರಿಸಿ ಮಧ್ಯದಲ್ಲಿ ಆಮೇಲೆ ಬಹಳ ಇದಾಗಿರೋದು ಅವ್ರನ್ನ ಯಾರು ಗೆಟೋ ಕಿಡ್ಸ್ ಅವ್ರನ್ನ ನೋಡಿ ಅದೊಂದು ಹೊಸ ಐಡಿಯಾ. ಅವ್ರನ್ನ ಕರೆಸಿ ಅದೇ ತರ ಸಾಂಗ್ ಮಾಡಿ. ಸೊ ಪ್ರಮೋಷನ್ ಅಂದ್ರೆ ಹಂಗಿರ್ಬೇಕು. ಏನಯ್ಯ ಅಂತ ಈ ಕಡೆ ತಿರುಗಿ ನೋಡೋ ತರ ಮಾಡಿದ್ರು ಅದನ್ನ. ಅದೇ ತರ ಟ್ರೈಲರ್ ಮಾಡಿದ್ದಾರೆ. ಪ್ರಿಯಾಂಕಾ ಮೇಡಮ್ ಮಕ್ಕಳು 45 ಬಗ್ಗೆ ಏನ್ ಮಾತಾಡ್ತಾರೆ ಸರ್? ಸಾಂಗ್ ಅಂತೂ ತುಂಬಾ ಫೇವರೇಟ್ ಅದ ಸಾಂಗ್. ಸಖತ್ ಇಷ್ಟ ಆಗ್ಬಿಟ್ಟಿದೆ ಎಲ್ಲರಿಗೂ. ಟ್ರೈಲರ್ ಅಂದ್ರೆ ತುಂಬಾ ಇದಿದೆ. ಫಸ್ಟ್ ಡೇ ನೋಡ್ಬೇಕು ಅಂತ ಇದ್ದಾರೆ. ಮಗಳು ಏನ್ ರಿಯಾಕ್ಟ್ ಮಾಡಿದ್ರು ಸರ್? ಮಗಳು ಅಷ್ಟೇ, ಅವಳು ಹೊಸದಾಗಿ ಏನೇನೋ ಥಿಂಕ್ ಮಾಡ್ತಿದ್ದಾಳೆ. ಕೊರಿಯನ್ ಯಾವ್ದೋ ನೋಡ್ತಾ ಇರ್ತಾಳೆ, ಏನೇನೋ ಬರೀತಾ ಇರ್ತಾಳೆ, ಏನೇನೋ ಇದೆ ಗೊತ್ತಿಲ್ಲ. ಅವಳು ಎಲ್ಲಿಗೆ ಆಕ್ಟ್ ಮಾಡಲ್ಲ ಅಂತಾಳೆ ಅಷ್ಟೇ. ಆಕ್ಟ್ ಮಾಡೋ ಅಂದ್ರೆ ಮಾಡಲ್ಲ ಅಂತಾಳೆ. ಬಟ್ ಅವಳಿಗೇನೋ ಬರೀಬೇಕು, ಏನೋ ಮಾಡ್ಬೇಕು, ಡೈರೆಕ್ಟ್ ಮಾಡೋಕೆ ಏನೇನೋ ಇದೆ ಗೊತ್ತಿಲ್ಲ. ಇನ್ನೂ ಕ್ಲಾರಿಟಿ ಬಂದಿಲ್ಲ. ನೋಡೋಣ, ಡೈರೆಕ್ಟರ್ ಆಗ್ಬೋದು ಅಂತ ಕಾಣುತ್ತೆ. ಅಷ್ಟೆಲ್ಲ ಐಡಿಯಾಸ್ ಬಂತು ಅಂದ್ರೆ ನ್ಯಾಚುರಲಿ ಶಿವಣ್ಣ. ಗೀತಕ್ಕಂಗೆ 45 ಅಂತ ಬಂದಾಗ ಅವ್ರು ಏನೇನು ಹೇಳ್ತಾರೆ ನಿಮ್ಗೆ ಅಂತ? ಮತ್ತೆ ಮಗಳು ನಿವಿ ಅವರು ಇಬ್ರು ಈ ಪಿಕ್ಚರ್ಗೆ ಯಾಕಂದ್ರೆ ತುಂಬಾ ಫ್ರಾಂಕ್. ಗೀತಾ ಆಗ್ಲಿ ನಿವಿ ಆಗ್ಲಿ ಇಬ್ರು ಓಕೆ ಆರಾಮಾಗಿರ್ತಾರೆ. ಅದು ಏನು ನಮ್ಮ ಯಜಮಾನ್ರ ಪಿಕ್ಚರು ಇಲ್ಲ ನಮ್ಮ ಅಪ್ಪ ಪಿಕ್ಚರ್ ಏನಾದ್ರೆ ಓಕೆ ಪಾಪ ಇದು ಸ್ವಲ್ಪ ಅನ್ಸ. ಈ ಸಿನಿಮಾ ಫಸ್ಟಿಂದ ಗೆಟಪಿಂದ ಹಿಡಿದು ಈ ಸಾಂಗ್ ಬರ್ಬೇಕಾರೆ, ಟೀಸರ್ ಬರ್ಬೇಕಾರೆ, ಆಮೇಲೆ ಶಿ ಲೈಕ್ಸ್ ಎಲ್ಲ ಆರ್ಟಿಸ್ಟು ಇಷ್ಟಪಡೋದು. ರಾಜ್ಬಿ ಶೆಟ್ಟಿ ಕಂಡ್ರೂ ಇಷ್ಟ, ಉಪೇಂದ್ರ ಕಂಡ್ರೂ ಇಷ್ಟ. ಬಟ್ ಅರ್ಜುನ್ ಜಿನ್ನೇ ಹಿಂಗೆಲ್ಲ ಮಾಡ್ತಾರೆ ಅನ್ನೋದೇ ವಿಶೇಷತೆ. ಅಂದರೆ ಪೋಸ್ಟರ್ ಡಿಸೈನಿಂಗಿಂದ ಹಿಡಿದು ಪಾಪ ತುಂಬ ಚೆನ್ನಾಗಿದೆ ಅಂತ ಹೇಳಿ. ಆ್ಯಂಡ್ ಗೀತಾ ಅವರು ಅಷ್ಟೇ ಎಲ್ಲದು ವೇಷ್ಗಳನ್ನ ನಾವು ಹಾಕ್ಬೇಕಾದ್ರೆ ನೋಡ್ತಾ ಇದ್ದೆ. ಯಾಕೆ ಶಿ ವಾಸ್ ದೇರ್ ಕಂಪ್ಲೀಟ್ಲಿ. ಆ ಫಸ್ಟ್ ಗೆಟಪ್ ಹಿಂಗೆ ಅಲ್ಲೇ ಶಕ್ತಿಧಾಮ ಗೀತಾ ಮಾಡಿದ್ವಿ. ಶಕ್ತಿಧಾಮ ಫಸ್ಟ್ ಅದು ಗೆಟಪ್ ಹಾಕಿದ್ದ. ಆ ಗೆಟಪ್ ಹಾಕಿದಾಗಲೇ ದಿಸ್ ಇಸ್ ಗುಡ್. ಓಕೆ, ನೀವಿಬ್ರು ಅವಾಗಲೇ ಪ್ಯಾನ್ ಇಂಡಿಯಾ ಕೊಟ್ಟವರು, ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿದವರು. ಸೊ ನಿಮಗೆ ಈಗ ಇಬ್ರು ಒಟ್ಟಿಗೆ ಸಿಕ್ಕಿದ್ದೀರಾ. ಪ್ಯಾನ್ ಇಂಡಿಯಾ ಅಂತ ಬಂದಾಗ ಏನಿದೆ ಸರ್ ನಿಮ್ಮ ತಲೆಯಲ್ಲಿ? ನಿಜವಾಗ್ಲೂ ಪ್ಯಾನ್ ಇಂಡಿಯಾ ಅದಾಗೆ ಆಗಬೇಕು ಅಂತಾರೆ. ಸೊ ಈಗೆಲ್ಲ ಇಲ್ಲ, ಅದ ಏನು ಗೊತ್ತವಾಗ ಒನ್ ಥಿಂಗ್ ಇಸ್ ಅದಾಗೆ ಆಗಬೇಕು. ಒನ್ ಥಿಂಗ್ ಆ್ಯಕ್ಚುಯಲ್ ಪ್ಯಾನ್ ಇಂಡಿಯಾ ಅಂತ ಹೇಳಿದ್ರೆ ಏನಂದರೆ ಎಲ್ಲ ಏನಾಗುತ್ತೆ, ಸಮ್ ವರ್ಡಿಂಗ್ಸ್ ಎಕ್ಸ್ಪೆಷಲಿ ಈ ಪಿಕ್ಚರ್ ಸದ್ಯ ಆ ಒಂದು ಇದಿಲ್ಲ, ಯಾವುದು ಏನು ವರ್ಡ್ಸ್ ಎಲ್ಲ ಬರುತ್ತೆ. ದಿಸ್ ಸಮಥಿಂಗ್ ಸಪ್ರೇಟು. ಅದರಿಂದ ನಮಗೆ ಕೆಲವರಲ್ಲಿ ಕನ್ನಡ ಬೋರ್ಡ್ಸ್ ಇರುತ್ತೆ. ಅದನ್ನೆಲ್ಲ ಸ್ವಲ್ಪ ಸೂಕ್ಷ್ಮವಾಗಿ ಮಾಡಿದಾಗ ತುಂಬ ಕರೆಕ್ಟಾಗಿ ಬರುತ್ತೆ. ಅದೆಲ್ಲ ಚೇಂಜ್ ಮಾಡಬೇಕು, ಸ್ವಲ್ಪ ಖರ್ಚಾಗುತ್ತೆ. ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು ಅಷ್ಟೇ. ಅದರ್ವೈಸ್ ಪ್ಯಾನ್ ಇಂಡಿಯಾ ಒಂದು ಅಡ್ವಾಂಟೇಜ್ ಇರೋದ್ರಿಂದ ಎಲ್ಲ ಡಬ್ಬಿಂಗ್ ಮಾಡಿ ಎಲ್ಲ ಕಡೆ ಸೈಮಲ್ಟೇನಿಯಸ್ ರಿಲೀಸ್ ಮಾಡೋ ಒಂದು ಅಡ್ವಾಂಟೇಜ್ ಇರೋದ್ರಿಂದ ಮುಂಚೆ ಆದ್ರೆ ರೀಮೇಕ್ ಮಾಡೋರು ಕತೆ ತಗೊಂಡು ಆ ಒಂದು ಕಾಲ ಇತ್ತು. ಈಗ ಹಂಗಲ್ಲ, ಡೈರೆಕ್ಟ್ ರಿಲೀಸ್ ಮಾಡೋ ಒಂದು ಆಪರ್ಚುನಿಟಿ ಇರೋದ್ರಿಂದ ಸೊ ಅದು ಏನೋ ಕೆಲವು ಸತಿ ಡೈರೆಕ್ಟ್ ಆಗಿ ರಿಲೀಸ್ ಮಾಡಿ ಪ್ಯಾನ್ ಇಂಡಿಯಾ ಅಂತಾರೆ ಅಷ್ಟೇ. ಪ್ಯಾನ್ ಇಂಡಿಯಾಗೆ ಸಿನಿಮಾ ಅಲ್ಲ. ಕೆಲವು ಈ ರೇಂಜ್ ಅಲ್ಲಿ ಸಿನಿಮಾ ಮಾಡಿದಾಗ ಗ್ರಾಂಚರ್ ಅಲ್ಲಿ ಆಫರ್ಸ್ ಗಳು ಬರುತ್ತೆ. ಅವಾಗ ಅದು ಈಗ ಮೈತ್ರಿ ಮೂವೀಸ್ ತೆಲುಗು ತಗೊಂಡಿದ್ದಾರೆ, ದುಲ್ಕರ್ ಮಲಯಾಳಂ ಅಲ್ಲಿ ಆತರ ಇದ್ದಾಗ ಅವಾಗ ಏನೋ ಅದು ಗೊತ್ತಿಲ್ಲದೆ ಪ್ಯಾನ್ ಇಂಡಿಯಾ ಆಗುತ್ತೆ. ನಾವು ಸ್ಟಾರ್ಟ್ ಮಾಡೋಕೆ ಪ್ಯಾನ್ ಇಂಡಿಯಾ ಅನ್ಕೊಂಡಿಲ್ಲ, ಸಮ್ ಟೈಮ್ ಆಗುತ್ತೆ ಅದು. ಓಕೆ, ನೀವೆಲ್ಲ ಅವಾಗ ನಮ್ಗೆ ಗೊತ್ತಿರೋ ಹಂಗೆ 3 ತಿಂಗಳು 4 ತಿಂಗಳು ಹಿಂಗೆಲ್ಲ ಸಿನಿಮಾ ಆ ಕಾಲದಲ್ಲೇ ಮುಗಿಸ್ತವ್ರು. ಇವಾಗ ಕೆಲವೊಂದು ಇರುತ್ತೆ, ನಾವು ಇಷ್ಟು ಬೇಗ ಮುಗಿಸಿದ್ವಿ ಇಂಥದ್ದೆಲ್ಲ ಮಾತು ಕೇಳಿದಾಗ ಏನ್ ಅನ್ಸುತ್ತೆ ಶಿವಣ್ಣ? ಅವಾಗೆಲ್ಲ ಹಂಗೆ ಅಲ್ಲ, 4 ತಿಂಗಳು 3 ತಿಂಗಳು ಮೊದಲಿತ್ತು. ಬಟ್ ಇವಾಗ ಏನಂದ್ರೆ ಇವಾಗ ಡೇಟ್ಸ್ಗಳು ಒಂದು ಆ್ಯಂಡ್ ಸಮ್ಟೈಮ್ಸ್ ಕಂಡೀಷನ್ ಆಫ್ ದ ವೆದರ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆಮೇಲೆ ಕೆಲವರು ಆ ಒಂದು ಟೆಕ್ನಿಕಲ್ ಇವಾಗ ಮಾಡಿದ್ರೆ ಸಮ್ ಕ್ಯಾಮ್ರಾ, ಸ್ಪೆಷಲ್ ಕ್ಯಾಮ್ರಾ ಸಿಗೋ ಡೇಟ್ ನೋಡ್ಕೋಬೇಕು. ಆಮೇಲೆ ಕರೆಕ್ಟ್ ಆ ಒಂದು ಪೋರ್ಷನ್ ನೈಟ್ ಮಾಡಬೇಕಾದ್ರೆ ಅಲ್ಲಿ ವೆದರ್ ನೋಡ್ಕೋಬೇಕು. ಇವಾಗ ರೈನ್ ಎಫೆಕ್ಟ್, ಚಳಿ ಇದ್ರೆ ಹೆಂಗೆ ಸಿ ದೋಸ್ ಪ್ರಾಕ್ಟಿಕಲ್ ಥಿಂಗ್ಸ್ ಎವ್ರಿಬಡಿ ವಿಲ್ ಥಿಂಕ್. ಇವಾಗ ಹಂಗಾಗಿರೋದ್ರೆ ಸ್ವಲ್ಪ ಟೈಮ್ ತಗೊಳ್ತಾರೆ ಅಷ್ಟೇ. ಬಟ್ ಸಮ್ ಟೈಮ್ ಇಟ್ ವಿಲ್ ಹ್ಯಾಪನ್. ಅದು ಗೊತ್ತಿಲ್ಲದೆ ಅದು ತೂಸ್ಕೊಂಡು ಹೋಗುತ್ತೆ. ಸಮ್ ಟೈಮ್ ಇಟ್ ಟೇಕ್ಸ್. ಇವಾಗ ನಮಗಿದನ್ನು ಬಿಕಾಸ್ CG ವರ್ಕ್ ಟುಕ್ so much of time, producer was ready. ಅವ್ರು ಕೇರ್ ಮಾಡಿ, ಎಸ್ ವಿ ಹ್ಯಾವ್ ಟು ಡೂ ಅನ್ನೋದು.